ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫರ್ ಖಾನ್. ಈ ದಿನದ ಪ್ರಮುಖ ಸುದ್ದಿಗಳು. ರಾಜಕಾರಣ ಏನಿರುತ್ತೆ ಗಾಳಿಯಲ್ಲಿ ಚೆಂಡು ಕಾದ್ ನೋಡೋಣ ಏನಾಗುತ್ತೆ ಅಂತ. ಗುಡ್ ಕ್ಯಾಚ್ ಅಂತಾನೆ ಹೇಳ್ಬೋದು. ಸಂದೀಪ್ ಅವರಿಂದ ಉತ್ತಮವಾದ ಕ್ಯಾಚ್ ವಿಕ್ರಾಂತ್ ಕ್ರಿಕೆಟರ್ ಅವರಿಗೆ. ಗುತ್ತಿಗೆದಾರರಾಗಿದ್ದ ಪೇಂಟರ್ ಬರೋಣ ಅವರೇ, ನನ್ನ ನಾಣಿಕೇರಿಯ ಹಳೆಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾವು ಏನೇ ಕಾರ್ಯಕ್ರಮ ಮಾಡಿದ್ರೆ ಸದಾ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೈ ಜೋಡಿಸಿರ್ತಕ್ಕಂಥ ನನ್ನ ಹಳೆಯ ಆಗಿರ್ತಕ್ಕಂಥ ಎಣ್ಣೆ ಎರಡನೇ ಬಹುಮಾನವನ್ನ ಕೊಟ್ಟಿರ್ತಕ್ಕಂಥ ಎಣ್ಣೆ ದಾದಾ ಅವರು, ಇನ್ನೊಬ್ಬ ಅಗ್ರಿಬಂಧಳೆಯ ಹಿರಿಯ ಮುಖಂಡರು ವಕೀಲರಾಗಿರ್ತಕ್ಕಂಥ ಕರಬಸಣ್ಣವರೇ, ಇದಕ್ಕಿಂತ ಮುಂಚೆ ಈ ವೇದಿಕೆ ಹತ್ರ ಬಂದು 23 ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ನನ್ನ ಸೋದರನಾಗಿರ್ತಕ್ಕಂಥ ಜೋಗಿ ಹನುಮಂತಣ್ಣವರು ಬಂದು ಖಾಲಿಯಾಗಿದ್ರು. ಅವರು ಸಹ ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ ಅಷ್ಟು ಸುಲಭ ಕಾರ್ಯಕ್ರಮ ಅಲ್ಲ. ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕೃಷ್ಣಪ್ಪ ಇರ್ಬೋದು, ಪೊಳ್ಳು ಪ್ರಕಾಶ್ ಇರ್ಬೋದು, ಪೆಂಟ್ ರಾಜಣ್ಣ ಇರ್ಬೋದು, ಬಸವರಾಜಣ್ಣವರು ಇರ್ಬೋದು, ಅನೇಕ ಜನ ಇಲ್ಲಿ ಇರ್ತಕ್ಕಂಥ ಎಲ್ಲರೂ, ಸುಮನ್ ಮೇಶ್ ಇರ್ಬೋದು, ಎಲ್ಲ ಇಲ್ಲಿ ಪೊಟ ನಾಗರಾಜ್ ಅವರು ಇರ್ಬೋದು, ಎಲ್ಲರೂ ನಮ್ಮ ಫ್ರೂಟ್ ಭಾಷೆ ಅವರು, ಕೊಟ್ರೇಶ್ ಅವರು, ಎಲ್ಲರೂ ಒಗ್ಗೂಡಿ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೇಳಿ ಅಗ್ರಿಬಂಧಳೆಯಲ್ಲಿ ನಾವು ಪ್ರಥಮ ಬಾರಿಗೆ ಮಾಡ್ತೀವಿ ಅಂದಾಗ ಒಂದೇ ಮಾತು ಹೇಳಿದೆ ನಾನು, ಯಾವುದೇ ರೀತಿ ಗಲಾಟೆ ಮತ್ತೊಂದು ಮಗದೊಂದು ಮಾಡ್ದಂಗೆ ಊರಿನ ಒಂದು ಹೆಸರನ್ನ ಬರ್ತಕ್ಕಂಥ ಕಾರ್ಯಕ್ರಮವನ್ನ ನೀವು ಮಾಡ್ರಿ. ಎಲ್ಲ ಒಂದ್ ಕಡೆ ಮತ್ತೆ ಕ್ರಿಕೆಟ್ ಆಟದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದಾಗ ಸರಿ ಮಾಡ್ತಕ್ಕಂಥ ಕೆಲಸ ತಾವೆಲ್ಲರೂ ಸೇರಿ ಮಾಡ್ಬೇಕಂತ ಮಾತನ್ನ ಹೇಳಿದೆ. ಸಮಯ ಆಗಿದೆ, ಈಗ ಸ್ಟಾರ್ಟ್ ಮಾಡಿ ಫೈನಲ್ ನಾನು ಮಾತಾಡ್ತೀನಿ. ಇದನ್ನ ಕ್ರೀಡಾ ಮನೋಭಾವದಿಂದ ಆಡ್ರಿ, ಇದನ್ನ ಯಾವುದೇ ರೀತಿ ಗಲಾಟೆ ಗದ್ದಲ ಇಲ್ದಂಗೆ ಆಡ್ಬೇಕಾಗಿ ನಾನು ವಿನಂತಿಸ್ಕೊಳ್ತೀನಿ. ಈ ತರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತತಿ. ಯಾಕಂದ್ರೆ ಇಲ್ಲಿ ದಾನಿಗಳು ಕೊಡ್ತಕ್ಕಂಥ ಬಹಳಷ್ಟು ಜನ ಸಿಗ್ತಾರೆ, ಬಟ್ ಆರ್ಗನೈಸೇಷನ್ ಮಾಡ್ತಕ್ಕಂಥ ಸಿಗಲ್ಲ. ನಿಜವಾಗ್ಲೂ ಈ ಯಂಗ್ ಟೈಗರ್ಸ್ ಅವರಿಗೆ ನಾನು ಕೃತಜ್ಞತೆ ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಇದೇ ರೀತಿ ನೀವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ರಿ, ನಾವೆಲ್ಲ ನಿಮ್ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತಲ್ಲಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಕ್ರಿಕೆಟ್ ಅನ್ನು ಇಂಪ್ರೂವ್ ಮಾಡಿಕೊಂಡು ಆಡ್ಬೇಕನ್ನುವಂತ ಹುಮ್ಮಸ್ಸಿಗೆ ನೀವೆಲ್ಲರೂ ಕೂಡ ದಾರಿ ಇರ್ತಿದ್ದೀರಿ ಅಂತಕ್ಕಂಥ ನಿಮ್ಗೆಲ್ಲ ಹ್ಯಾಂಡ್ಸ್ ಅಪ್, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಅಂತಕ್ಕಂಥದ್ದನ್ನ. ಇದು ಆಟವಾಗಿ ತಿಳ್ಕೊಳ್ರಿ, ಚೆನ್ನಾಗಿ ಆಡ್ರಿ. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವಕ್ಕೆ ಅಥವಾ ವ್ಯತ್ಯಾಸಕ್ಕೆ ಕಾರಣ ಆಗಬಾರ್ದು. ಎಲ್ಲರೂ ನಕ್ಕಂತ ಆಟವನ್ನು ಆಡ್ರಿ. ಯಾರೋ ಹೊರಸೋತಾರೆ ಗೆಲ್ತಾರೆ, ಆಟ ಆಡ್ತಕ್ಕಂಥದ್ದು ಮುಖ್ಯ. ಯಾಕಂದ್ರೆ ಇದು ವೈಯಕ್ತಿಕ ಆಟ. ಇವಾಗ ಒಬ್ಬೊಬ್ರು ಹೆಂಗೆ ಆಡ್ತಾರೆ ಅವ್ರವ್ರ ಮುಂದಿನ ಸಲ ಇದೇ ಬೆಳವಣಿಗೆ ಆಗ್ತದೆ. ಅಗ್ರಿಬಂಧಳ ಅಂತಕ್ಕಂಥದ್ದು ಅಗ್ರಿಬಂಧಳಿಗೆ ಈ ರೀತಿಯಾಗಿ ಕಾಯಕಲ್ಪವನ್ನು ಕೊಟ್ಟಿರ್ತಕ್ಕಂಥ ಯಂಗ್ ಕ್ರಿಕೆಟರ್ಸ್ಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ತಾವೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಮಾತಾಡ್ತಾ ನಾನು ಮಾತಿಗೆ ವಿರಾಮ ಮಾಡ್ಕೊಂಡು ನಮಸ್ಕಾರ. ಧನ್ಯವಾದಗಳನ್ನು ಹೇಳಿದರೆ ಎಲ್ಲ ಕ್ರೀಡಾಪಟುಗಳಿಗೆ. ಮುಂದಿನ ದಿನಮಾನಗಳಲ್ಲಿ ಯಂಗ್ ಟೈಗರ್ಸ್ ಅಗೇಳಿ ಕುರಿಗಾರರಲ್ಲಿ ಒಂದು ವಿನಂತಿ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಡೇ ಕ್ರಿಕೆಟ್ ಆಡಿಸೋಕ್ಕಿಂತ ಮೊದಲು ನೈಟ್ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥ ಕಾರ್ಯಕ್ರಮ ತಾವೆಲ್ಲ. ಯಾಕಂದ್ರೆ ಮೊನ್ನೆ ನಾನು ಬೆಂಗಳೂರಲ್ಲಿ ನೋಡಿದೆ ಆರ್ ಸಿ ಬಿ ಕ್ರಿಕೆಟರ್ಸ್ ಏನು ಆಡಿದ್ರಲ್ಲ, ಹೆಂಗಿತ್ತು ಅಂತ ಹೇಳಿದ್ರೆ ಅವತ್ತು ರಾತ್ರಿ ಪೂರ್ತಿ ಯುವಕರೆಲ್ಲ ಬಹಳ ಹರ್ಷವನ್ನ ವ್ಯಕ್ತಪಡಿಸಿದ್ರು. ಅದೇ ತರ ನೀವು ಒಂದು ದಿನ ಇವರೆಲ್ಲರೂ ಸಹಕಾರ ಇರ್ತೈತಿ, ರಾತ್ರಿ ಕ್ರಿಕೆಟ್ ಅನ್ನ ಆಯೋಜನೆ ಮಾಡ್ರಿ. ಇದು 2020 ಏನು ಒಂದು ಆಯೋಜನೆ ಮಾಡಿದ್ರಲ್ಲ IPL ರೀತಿಯಲ್ಲಿ, ಇದೇ ರೀತಿ ಮುಂದಿನ ದಿನಗಳು ಮಾಡ್ರಿ ಅಂತ ಹೇಳಿ ಕೂಡ ನಾವು ಇಲ್ಲಿ ವಾಲ್ಮೀಕಿ ಭವನದಲ್ಲಿ 1 ದಿನಗಳ ಪೂರ್ತಿ ಕಾಲ ನಾವು ಬಿಡ್ಡಿಂಗ್ ನಡೀತಲಾಯಿತು. ಅದರಿಂದ ಎಲ್ಲ ನಮ್ಮ 23 ವಾರ್ಡ್ಗಳಲ್ಲಿ
ಇರತಕ್ಕಂತ ಎಲ್ಲ ಆಟಗಾರರು ತಮ್ಮ ತಮ್ಮ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ನಮ್ಮ ಪುರಸಭೆಯಲ್ಲೇ ಇರಬೇಕು. ವ್ಯಾಪ್ತಿಯಲ್ಲಿ ಬಂದಿರತಕ್ಕಂಥ ಆಟಗಾರರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಆಧಾರ್ ಕಾರ್ಡ್ ಹಾಗೂ ಫೋಟೋ ನೀಡಿದರೆ ಮಾತ್ರ ಇಲ್ಲಿರೋರಿಗೆ ಆಟಗಾರರಿಗೆ ನಾವು ಹರಾಜು ಪ್ರಕ್ರಿಯೆ ನಡೆಸಿ 6 ತಂಡಗಳಾಗಿ ವಿಭಾಗ ಮಾಡಲಾಗಿತ್ತು. ಅದರಲ್ಲಿ ಖರೀದಿ ಮಾಡಿ ಇವಾಗ ಆ ಆಟಗಳನ್ನು ಪ್ರಾರಂಭ ಉದ್ಘಾಟನೆ ಆ ಕಾರ್ಯಕ್ರಮ ಹಂತದಲ್ಲೇ ಬಂದಿದ್ದೇವೆ. ಇದಕ್ಕೆಲ್ಲ ನಾವು ಈ ಕಾರ್ಯಕ್ರಮ ನಡಿಬೇಕಪ್ಪ ಅಂತಂದ್ರೆ ಇಲ್ಲಿ ಕುಂತಿರ್ತಕ್ಕಂಥ ವೇದಿಕೆ ಮೇಲೆ ಇರತಕ್ಕಂಥ ಮಹಾಗಣ್ಯರು ಇವರೆಲ್ಲ ಇರೋದ್ರಿಂದ ನಾವು ಈ ಮಟ್ಟಕ್ಕೆ ಆಟ ಆಡ್ತಾ ಇದ್ದೀವಿ. ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಇದು ಈ ಗ್ರೌಂಡಿನಲ್ಲಿ ಪ್ರಥಮವಾಗಿ ಹೊಸ ತರ ಚೇಂಜಸ್ ಇರಲಿ ಅಂತಂದು ಹೇಳಿ ಇಲ್ಲಿ ನಾವು 23 ವಾರ್ಡಿಗೆ ಮಾತ್ರ ಪ್ಲೇಯರ್ಗಳನ್ನ ಸೀಮಿತ ಮಾಡಿರ್ತೀವಿ. ಬೇರೆ ಯಾವುದೇ ಇರಲ್ಲ, 23 ವಾರ್ಡ್ನವ್ರು ಮಾತ್ರ ಅಷ್ಟೇ ಆಡಬೇಕು. ಹಾಗಾಗಿ ಈ ಒಂದು ಕ್ರಿಕೆಟ್ಗೆ ಕಡಿಮೆ ಪ್ರೈಸ್ ಇಟ್ರ ಇಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಅಂತ ಹೇಳಿದಾಗ ನಾವು ಯಾವಾಗಲೂ ಈಗ ಸತತ 7ನೇ ವರ್ಷ ಪ್ರಥಮ ಪ್ರೈಸ್ ಅನ್ನು ಪುರಸಭೆ ಸದಸ್ಯರಾಗಿರ್ತಕ್ಕಂಥ 22ನೇ ವಾರ್ಡ್ ತೋಡೆ ಹನುಮಂತಪ್ಪನವರೇ ಕೊಟ್ಕೊಂತ ಬಂದಿದ್ದಾರೆ. ಆ ಪ್ರೈಸ್ ನಾವು 30,000 ಅಂತ ಹೇಳಿದ್ರೆ 31,000 ಕೇಳಿದ್ವಿ. ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಚೆನ್ನಾಗಿತ್ತು ಅಂತಂದು ಹೇಳಿದ್ರು. ಈ ಸಾರಿ ಬೇಡ, ಮುಂದಿನ ಸಾರಿ ನಾವಿನ್ನೂ ಒಂದು 50,000 ನಡೆಸೋಣ ಅಂತ ಹೇಳಿ ಪ್ರಥಮ ಬಹುಮಾನವನ್ನು 31,000 ರೂಪಾಯಿ ನಾನೇ ಕೊಡ್ತೀನಿ ಫಸ್ಟ್ ಅಂತಂದು ಇದು ಇವ್ರು ಕೊಡ್ತಾ ಇರೋದು ಈ ಗ್ರೌಂಡ್ ನಲ್ಲಿ 6ರಿಂದ 7ನೇ ಸಾರಿ ಇದು. ಯಾವುದೇ ಈಗ 8 ತಿಂಗಳ ಕೆಳಗೆ ನಡೆಸಿದ್ವಿ ನಾವು, ಅವಾಗ ಅವರೇ ಒಟ್ಟಿದ್ದು 7ನೇ ವರ್ಷ ಇವರು ಸತತವಾಗಿ ಪ್ರಥಮ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಹಾಗೂ ದ್ವಿತೀಯ ಒಂದು 2ನೇ ಒಂದು 15,000 ರೂಪಾಯಿಯನ್ನು ನಾವು ನಮ್ಮ ಯೂತ್ 20,000ವನ್ನು ನಮ್ಮ ಸ್ನೇಹಿತರು ಹಾಗೂ ಯುವ ಮುಖಂಡರಾಗಿರ್ತಕ್ಕಂಥ ಎಣ್ಣೆ ಕಾದಣ್ಣನವರು ಇದಕ್ಕೆ ಈ ಸೆಕೆಂಡ್ ಪ್ರೈಸ್ ಅನ್ನು ಅವರು ಕೊಟ್ಟಿರ್ತಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳು. ಹಾಗೂ ಮರಿರಾಮಣ್ಣವರು ಹಾಗೂ ನಮ್ಮ ಕರಿಬಸಣ್ಣನವರು ಅವರು ಕೂಡ 10,000 ನಮ್ಮ ಕ್ರಿಕೆಟ್ ಟೂರ್ನಿಮೆಂಟ್ಗೆ ಅವರು ಕೂಡ ದಾನವಾಗಿ ಕೊಟ್ಟಿರ್ತಾರೆ. ಹಾಗೆ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ರಾಮಣ್ಣನವರು, ಅಲ್ಲಾ ಬಕ್ಷಣ್ಣನವರು ಹಾಗೂ ಅನೇಕರು ನಮಗೆ ಎಲ್ಲಾ ತರ ಸಹಾಯವನ್ನು ಮಾಡಿರ್ತಾರೆ. ಇರುತ್ತೆ. ಸಂದೀಪ್ ಅವರಿಂದ ಉತ್ತಮವಾದ ಕ್ಯಾಚ್ ವಿಕ್ರಾಂತ್ ಕ್ರಿಕೆಟರ್ಸ್ ಅವರಿಗೆ.